ಪ್ರಭಾವ ಪದ್ಧತಿಯ 3ನೇ ಶ್ಲೋಕದಲ್ಲಿ, ಅಂದರೆ 33ನೇ ಶ್ಲೋಕದಲ್ಲಿ ಪಾದುಕಾ ಪ್ರಭಾವವನ್ನು ಕಾಣೋದಕ್ಕೆ ಇರುವ 2 ಕಣ್ಣುಗಳ ಬಗ್ಗೆ ಹೇಳಿದ್ದಾರೆ. ಶ್ಲೋಕ ನೋಡೋಣ. ವೇದೋಪಬೃಂಹಣ ಕುತೂಹಲಿನಾ ನಿಬದ್ಧಂ ವಿಶ್ವಂಭರ ಶ್ರುತಿಭವೇನ ಮಹರ್ಷಿಣಾ ಯತ್ ವ್ಯಾಸೇನ ಯಚ್ಚ ಮಧುಸೂದನ ಪಾದರಕ್ಷೆ ದ್ವೇ ಚಕ್ಷುಷಿ ತ್ವದನುಭಾವಮವೇಕ್ಷಿತುಂ ನಃ. ಮಧುಸೂದನ ಪಾದರಕ್ಷೆ, ಮಧುವೆಂಬ ಅಸುರನನ್ನ ಕೊಂದ ಭಗವಂತನ ಪಾದುಕೆಯೇ. ವೇದ ಉಪಬೃಂಹಣ, ವೇದದ ನಿಜವಾದ ಅರ್ಥವನ್ನು ತಿಳಿಸುವುದರಲ್ಲಿ ಕುತೂಹಲಿನ, ಆಸೆಯುಳ್ಳವರಾದ ವಿಶ್ವಂಭರ, ಭೂಮಿಯ, ಶ್ರುತಿಭವೇನ, ಕಿವಿಗಳಾದ ಹುತ್ತದಿಂದ ಉಂಟಾಗಿರುವ ಮಹರ್ಷಿಣ, ವಾಲ್ಮೀಕಿ ಎಂಬ ದೊಡ್ಡ ಋಷಿಗಳಿಂದ ಯತ್, ಯಾವ ರಾಮಾಯಣವಾದದ್ದು, ನಿಬದ್ಧಂ ಮಾಡಲ್ಪಟ್ಟಿತೋ, ವ್ಯಾಸೇನ ಚ, ವ್ಯಾಸ ಮಹರ್ಷಿಗಳಿಂದಲೂ, ಯತ್, ಯಾವ ಒಂದು ಭಾರತವಾದದ್ದು, ನಿಬದ್ಧಂ ಮಾಡಲ್ಪಟ್ಟಿತೋ, ತೇ, ಆ 2 ಗ್ರಂಥಗಳು, ನಹ, ನಮಗೆ, ತ್ವದನುಭಾವಂ, ನಿನ್ನ ಹಿರಿಮೆಯನ್ನು, ಅವೇಕ್ಷಿತುಂ, ದ್ವೇ ಚಕ್ಷುಷಿ, ನೋಡುವುದಕ್ಕೆ 2 ಕಣ್ಣುಗಳಾಗಿವೆ. ವೇದದ ಸರಿಯಾದ ಅರ್ಥವನ್ನು ಎಲ್ಲರಿಗೂ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ವೇದದ ಸರಿಯಾದ ಅರ್ಥವನ್ನು ತಿಳಿದುಕೊಂಡ ಕೆಲವು ಮಹನೀಯರು ಅದನ್ನು ಎಲ್ಲರಿಗೂ ಅರ್ಥ ಆಗೋ ಹಾಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಶ್ರೀ ವಾಲ್ಮೀಕಿ ಮಹರ್ಷಿಗಳು ಶ್ರೀಮದ್ ರಾಮಾಯಣವನ್ನು, ಶ್ರೀ ವೇದವ್ಯಾಸರು ಶ್ರೀಮದ್ ಮಹಾಭಾರತವನ್ನು ರಚಿಸಿದರು. ಈ ಮಹನೀಯರುಗಳು ತಮ್ಮ ಗ್ರಂಥಗಳಲ್ಲಿ ವೇದವನ್ನು ಸರಳವಾಗಿ ತಿಳಿಸಿದ್ದಾರೆ. ಈ 2 ಗ್ರಂಥಗಳು ಪಾದುಕೆಯ ಹಿರಿಮೆಯನ್ನು ತಿಳಿಸುವುದಕ್ಕೆ ನಮಗೆ 2 ಕಣ್ಣುಗಳಂತೆ ಇದೆ. ಅಂದರೆ ಆ ಗ್ರಂಥಗಳಲ್ಲಿ ಪಾದುಕೆಯ ಹಿರಿಮೆಯ ಬಗ್ಗೆ ತುಂಬ ಹೇಳಿದ್ದಾರೆ. ಹಾಗೆ ಆ ಗ್ರಂಥಗಳಲ್ಲಿ ಭಗವಂತನ ಪಾದಗಳನ್ನು ಆಶ್ರಯಿಸಿದ ಭಕ್ತರ ಹಿರಿಮೆಯನ್ನೂ ಹೇಳಲಾಗಿದೆ. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.